ಇವಳೆ ಇವಳೆ ಚಂದನದ ಗೊಂಬೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಇವಾಗ ಬೈತಾ ಇಲ್ಲ ಅಷ್ಟೇ. ಹೌದ್ ತಾನೆ? ಹಾಸ್ಪಿಟಲಲ್ಲಿ ನನ್ನ ಮಗಳನ್ನ ಎತ್ಕೊಂಡಿದ್ದು, ನಮ್ಮ ಜಾಣೆ ಮಗಳನ್ನ ಎತ್ಕೊಂಡಿದ್ದು ಈ ಅಜ್ಜಿನೇ. ಸ್ಕೈ ಅಂತ ನಮ್ಮ ಕಡೆ ತುಂಬಾ ಫೇಮಸ್ ಸರ್ ಅಲ್ಲ ನಮ್ಮ ಫೇಮಸ್ಸು. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಾದ್ರೆ ಮಾಡಿದ್ರೆ ಫಾಲೋ ಮಾಡಿ. ಇವ್ರು ಹೆಂಗ್ ಹೇಳಿದ್ರು ಹಂಗ್ ಮಾಡಿ ಆಯ್ತಾ. ಇವತ್ತು ಶನಿವಾರ ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಆಂಜನೇಯನ ದೇವಸ್ಥಾನಕ್ಕೆ. ಯಾಕೆ ಹೋಗಿದ್ದು, ಯಾವ ದೇವಸ್ಥಾನಕ್ಕೆ ಹೋಗ್ತಿರೋದು ಅದೆಲ್ಲ ಅಲ್ಲಿ ಹೋದ್ಮೇಲೆ ತಿಳಿಸ್ತೀವಿ. ನಮ್ಮ ಜಾಣೆ ಮಗಳು ನೋಡ್ರಿ, ಟ್ರೆಡಿಷನಲ್ ಡ್ರೆಸ್ ಲಂಗ ಬ್ಲೌಸ್ ಹಾಕೊಂಡಿದ್ದಾರೆ. ನಮ್ಮ ಶ್ರೀಮತಿ ಅವರು ಸ್ಯಾರಿ ಉಟ್ಕೊಬಿಟ್ಟಿದ್ದಾರೆ, ರೆಡಿಯಾಗಿದ್ದಾರೆ. ಈಗ ಹೊರಡಬೇಕು. ಸ್ಯಾರಿ ಉಟ್ಕೊಂಡಿದ್ದಾರಲ್ಲ, ಇದು ಬೋಟ್ ನೆಕ್ ಬ್ಲೌಸ್. ಈ ಕತೆ ಹೇಳಲೇಬೇಕು. ಅವರೇ ಹೊಲ್ಕೊಂಡಿರೋ ಬ್ಲೌಸು. ಅವ್ರ ಬ್ಲೌಸ್ ಹೊಲ್ಕೊಂಡಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ, ಫಸ್ಟ್ ಇದೇ ಬ್ಲೌಸ್ ಹೊಲ್ಕೊಂಡಿರೋದು ನಾನು. ಬೋಟ್ ನೆಕ್, ಈ ಬ್ಲೌಸ್ ಅಲ್ಲ, ಬೋಟ್ ನೆಕ್ ಅಲ್ಲಿ ಇದೇ ಬ್ಲೌಸ್, ಇದೊಂದೇ ಬ್ಲೌಸ್ ಹೊಲ್ಕೊಂಡಿರೋದು ಅನ್ಸುತ್ತೆ. ಈ ಬ್ಲೌಸ್ ಹೊಲ್ಕೊಂಡಾಗ ಅದು ಹೊಸ ಡಿಸೈನ್ ಅಂತ ಏನ್ ಎಲ್ಲೇ ರೆಡಿ ಆದ್ರು ಎಲ್ಲಿ ಹೊರಟ್ರು ಇದನ್ನೇ ಹಾಕತ್ತಿದ್ರು ಯಾವಾಗ್ಲೂ. ಈ ಸೀರೆ ಬಿಟ್ರೆ ಸೀರೆ. ಆಮೇಲೆ ನನ್ನ ಮಗಳು ನೋಡ್ರಿ ಹೆಂಗ್ ರೆಡಿ ಆಗಿದ್ದಾಳೆ, ಲಂಗ ಬ್ಲೌಸ್ ಎಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಆಕಾಶದಿಂದ ದರೆಗಿಳಿದ ರಂಬೆ ಇವಳೆ ಇವಳೆ ಚಂದನದ ಗೊಂಬೆ, ಆ ಥರ ರೆಡಿ ಆಗಿದ್ದಾಳೆ. ಸರಿ, ಈಗ ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ, ಹೊರಡೋಣ, ದೇವಸ್ಥಾನಕ್ಕೆ ಹೋಗ್ಬೇಕು. ಕೊನೆಗೆ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡ್ರಿ, ಅಲ್ಲಿ ಕಾಣ್ತಾ ಇದೆ ದೇವಸ್ಥಾನ. ಆಮೇಲೆ ದೇವಸ್ಥಾನ ದೇವರು ಎಲ್ಲ ದರ್ಶನ ಮಾಡಿಸ್ತೀನಿ. ಈಗ ಇಲ್ಲಿ ಯಾರ್ಯಾರು ಬಂದವ್ರೆ ಎಲ್ಲ ಒಂದ್ಸಲ ಮಾತಾಡ್ಸ್ಕೊಬರೋಣ ಅವ್ರನ್ನೆಲ್ಲ. ಕಾಯಿಲ್ಲ ಯಾರು? ಈ ಹುಡುಗಿನ ದೇವಸ್ಥಾನದಲ್ಲಿ ಇಟ್ಕೊರಿ. ನೀರಿನ ಬಾಟ್ಲು ಮಾತ್ರ ಅಲ್ಲಿ ಇಕ್ಕೋಗಿ ರಂಗ ಜೊತೆಗೆ ಇಟ್ಕೋ. ನೋಡ್ರಿ, ಇದೆಲ್ಲ ಚಾವಡಿ ಥರ ಕಟ್ಟವ್ರೆ ಅಡುಗೆ ಮಾಡೋದಕ್ಕೆ. ಇಲ್ಲಿ ಬಂದವ್ರಿಗೆಲ್ಲ ಹಳೇದಾಗ್ಬಿಟ್ಟೆ, ತುಂಬ ಬಿದ್ದೋಗಂಗೈತೆ. ಇವರು ನಮ್ಮ ಮಂಜಣ್ಣ ಅಂತ ಯಾವಾಗಲೂ ನನ್ನ ಬೈತಾ ಇರ್ತಾರೆ, ವಿಡಿಯೋ ಮಾಡ್ತಿದ್ದೀನಿ ಅಂತ. ಇವಾಗ ಬೈತಾ ಇಲ್ಲ ಅಷ್ಟೇ. ಹೌದ್ ತಾನೆ? ಯಾರು ಬರಲ್ಲ ಅಂದ್ವಿ ನಾವು. ನಾನು ಅವತ್ತಿಂದ ಕೇಳ್ತೀನಿ, ಯಾಕಣ ಮಾಡ್ತಿಲ್ಲ ದೇವರು ಅಂತ. ಈ ಸಲ ಗ್ಯಾಸ್ ಸಿಲಿಂಡರ್ ತಂದ್ಬಿಟ್ಟಿದ್ದೀರಾ? ಸೌದೆ ಮೊನ್ನೆಲ್ಲ ಮಳೆಗೆ ನಿಲ್ಲಲ್ಲ. ಅದಕ್ಕ ಅವಾಗೆಲ್ಲ ಸೌದೆಗೆ ಮಾಡ್ತಿದ್ರಿ, ಅವಾಗೆಲ್ಲ ಹೋದ್ಸಲ ಬಂದಾಗ ಅಂತ. ಕೊರೋನಾ ಆದ್ಮೇಲೆ ಮಾಡಿಲ್ಲ ಅಲ್ವಾ? ಇಲ್ಲ, ಯಾರೋ ನಿಮ್ ಇದ್ರಲ್ಲಿ ಯಾರೋ ತೀರೋದ್ರು ಅಂತಲ್ಲ, ಅವಾಗ ಮಾಡಿಲ್ಲ. ನೋಡ್ರಿ, ಇಲ್ಲೆಲ್ಲ ಟಾರ್ಪಲ್ ಹಾಸ್ಬಿಟ್ಟವ್ರೆ, ಕೂತ್ಕೊಂಡೆಲ್ಲ ಮಾತಾಡ್ತಾವ್ರೆ. ಈ ಅಜ್ಜಿನ ಫಸ್ಟ್ ತೋರಿಸ್ಬೇಕು. ಈ ಅಜ್ಜಿ ಹೆಸರು ರಂಗಜ್ಜಿ ಅಂತ. ಜನ ಮಗಳೇ ನೆನ್ಪೈತಾ ಅಜ್ಜಿ ಯಾರು ಅಂತ? ಯಾರ ಅಜ್ಜಿ? ಊರಿಗೆ ಬಂದಿತ್ತ ಮುಂಚೆ? ನೋಡಿದ್ಯಾ? ಈ ಅಜ್ಜಿನೇ ರಂಗಜ್ಜಿ. ಈ ಅಜ್ಜಿನೇ ನಮ್ಮ ಜಾಣೆ ಮಗಳು ಹುಟ್ಟಿದಾಗ ಫಸ್ಟು ಹಾಸ್ಪಿಟ್ಲಲ್ಲಿ ನನ್ನ ಮಗಳನ್ನ ಎತ್ಕೊಂಡಿದ್ದು, ನಮ್ಮ ಜಾಣೆ ಮಗಳನ್ನ ಎತ್ಕೊಂಡಿದ್ದು ಈ ಅಜ್ಜಿನೇ. ಈ ಅಜ್ಜಿ ಕೈಯಲ್ಲಿ ತುಂಬ ಜನ ಮಕ್ಕಳು ಮೊಮ್ಮಕ್ಕಳೆಲ್ಲ ಬೆಳೆದವ್ರೆ. ಎಲ್ಲರೂ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆದವ್ರೆ. ಎಲ್ಲಿಗೆ ಹೋಗ್ತೀನಿ ನೀನು ಅಡುಗೆ ಮಾಡೋದಕ್ಕ? ಅಲ್ಲೇ ಮಸ್ತ್ ತಗೋರ್ ಬಿಡು. ನೀವೆಲ್ಲ ಇದ್ರಾಗೆ ಬಂದ್ರಾ? ಟ್ರ್ಯಾಕ್ಟ್ರಾಗೇನೆ? ಅನ್ನ ತಳತೈತೆ, ತಪ್ಪಲೆ ಕೆರಿತಾವ್ರ ಅದಕ್ಕೆ. ಏರೋಪ್ಲೇನ್ ಗಾಡಿ ಓಡಾಡಕ್ಕೆ ಚೆನ್ನಾಗಿಲ್ಲ ರೋಡ್. ಇಲ್ಲಿ ನಿಮ್ ರೋಡು ಏರೋಪ್ಲೇನ್ ಹೇಳ್ತಾರದ. ಅಲ್ಲಿ ಯಾಕೆ ಚೆನ್ನಾಗಿತ್ತು ರೋಡು? ನಿಮ್ ರೋಡು ಚೆನ್ನಾಗಿಲ್ಲ. ಎಲ್ಲಿ? ಇಲ್ಲಿ ಮಧ್ಯದಲ್ಲಿ ಆ ಹಳ್ಳಿ ಮರನ ಆಲ್ಮರನ ಅಲ್ಲಿಂದ ಇದಕ್ಕೆ ಏಕ ಕಿತ್ತೋಯ್ತಲ್ಲ ಎಲ್ಲ ರೋಡೆಲ್ಲ ಗುಂಡಿ ಗುದ್ರ. ರಂಗಜ್ಜಿ ನಿಮ್ಮ ಅಣ್ಣ ಏನು ನೆನ್ಪಿಟ್ಕೊಬಿಟ್ಟೈತೆ. ನೀನ್ ಯಾವಾಗ ನೋಡಿದ್ದೆ ಇವ್ರ ಅಣ್ಣಯ್ಯನ? ಅವಾಗ ಆಸ್ಪತ್ರೆಗೆ ಯಾವಾಗ? ಮಧ್ಯರಾತ್ರಿ ಬಂದಿದ್ದ ಇವ್ರ ಅಣ್ಣ. ಪ್ರೆಗ್ನೆಂಟ್ 4-5 ವರ್ಷ ಆಯ್ತು ಮದ್ವೆ ಆಗಿ. ಇನ್ನೇನು ಇನ್ನೊಂದು ವಾರ ಡೆಲಿವರಿ ಡೇಟ್ ಕೊಟ್ಟೇವ್ರೆ. ಮಧ್ಯರಾತ್ರಿ ಬಂದಿದ್ದ ಆಟೋದಲ್ಲ, ಅದು ನೆನಪೈತೆ ರಂಗಜ್ಜಿಗೆ?
ನೀನೇ ಅಲ್ವಾ ಅವ್ನಿಗೆ ಎತ್ಕೊಟ್ಟಿದ್ದು ಪಾಪನ ಅವ್ನ ಕೈಗೆ. ಅವಾಗ ಬಿಡು, ನೋಡು ಅವಾಗ ನಾನು ಎತ್ಕೊಂಡೆ. ಯಾವಾಗ ಗೊತ್ತಾ, ಈ ಅಜ್ಜಿ ಎತ್ಕೊಂಡ್ಮೇಲೆ ನಂಗೆ ಭಯ ಆಗ್ಬಿಡ್ತು. ಮಕ್ಳನ್ನ ಹೆಂಗೆ ಎತ್ಕೊಳೋದು, ಭಯ ಒಂಥರ ಮುಟ್ಟಿದ್ರೆ. ಎಳೆ ಮಕ್ಳು ಹೆಂಗೆ ಎತ್ಕೋಬೇಕಂತ ನಮಗೆ ಗೊತ್ತಿಲ್ಲ, ನಾವೇನು ಮಾಡೋಣ. ಅವರು ನರ್ಸು ತಗೊಬಂದು ನಿಮ್ಮ ಮಗು ಎತ್ಕೊಳ್ರಿ ಅಂತ ಹಂಗೆ ಕೊಡಕ್ಕೆ ಬಂದರು. ಹ್ಞೂ, ಗೋಡೆನಲ್ಲೆಲ್ಲ ಲೈಟ್ ಎಲ್ಲ ನೋಡೋಳು, ಹಿಂಗೆ ಟ್ಯೂಬ್ ಲೈಟ್ ಎಲ್ಲ ನೋಡೋಳು. ಅವಾಗ ಇಲ್ಲಿ ಕುಂತ್ಕೊಳಕ್ ಟ್ಯಾಬ್ ಆಗ್ತೈತಪಿ, ಬರ ಟ್ಯಾಬ್ ಆಗ್ತೈತಿ. ಇಲ್ಲೆಲ್ಲ ಹಾಕ್ಬಿಡ, ನಮ್ಮೂರಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ನೀರೆಲ್ಲ ಚೆಲ್ಲರಿ ಕರ್ಕೊಂಡೋಗೋಣ. ಹಾಂ, ರಂಗದಪ್ಪನು ಅಲ್ಲಿ ಗೊಲ್ಲಳ್ಳಿ ಆಂಜನೇಯಂಗೆ ಹೋಗಿತ್ತು, ನಾವಿಕ್ ಬಂದ್ವಿ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹಾಕಿದ್ರಿ, ಅಡ್ಮಿಟ್ ಮಾಡಿದ್ರಿ ಅಂತ. ಏನಕ್ಕೆ, ಏನು ಹುಷಾರಿಲ್ಲ, ಬರೀ ಸುಮ್ಮನೆ ಚೀಟಿ ಮಾಡ್ತಿಲ್ಲ, ಸುಮ್ಮನೆ ಕೂತ್ಕೋಬೇಕು. ತಿರುಗಲ್ಲಿ ಬಂದ್ಮೇಲೆ ಕೆಮ್ಮು ಜಾಸ್ತಿ ಆಯ್ತು. ನಿನ್ನ ಫೋಟೋ ತೆಗಿಲ್ಲ, ಟಿಕ್ ಬಂದೆ ನೀನು ಇದರಲ್ಲಿ. ಇದು ಹೊಗೆ ಸೊಪ್ಪು ಎಲ್ಲ ಹಾಕೋದ್ ಬಿಟ್ಟಿದ್ಯಾ ಇವಾಗ? ಹಾಕಡಲ್ವಾ? ಅಡ್ಕೆಲೆ ಹಾಕತ್ತೀಯ? ಹಾಕೊಂಬರ್ರಿ, ಯಾರು ಬಿಡಲ್ಲ ಸಡನ್ ನಿಮ್ದು ಅಡ್ಕೆ ತೋಟ? ಮಂಜ ಹುಟ್ಟಿಗೆ ಹಾಕ್ತಾರೆ. ಅದೇ ನಮ್ಮ ಗಂಗರಾಜ ಬೀಡ ತರ್ಪಾಡಮ್ಮ. ಓ, ಬೀಡ ಹಾಕದ ಗಂಗರಾಜ್ ಮಾಮ. ನೋಡ್ರಿ, ಇದನ್ನ ಚಾವಡಿ ಅಂತಾರೆ, ಕೆಲವು ಕಡೆ ಮಂಟಪ ಅಂತಾರೆ. ಇಲ್ಲೆಲ್ಲ ಅಡುಗೆ ಮಾಡೋದಕ್ಕೆ ಅಂತ ಕಟ್ಟಿರೋದು ಅನ್ಸುತ್ತೆ. ತುಂಬ ಹಳೇದು. ದೇವಸ್ಥಾನದ ಮುಂದೆ ಒಂದು ಆಲದ ಮರ ಐತೆ, ಎಷ್ಟು ದೊಡ್ಡದಾಗಿ. ದೇವಸ್ಥಾನದ ಮುಂದೆ ವಿಶಾಲವಾದ ಜಾಗ ಐತೆ. ಇಲ್ಲೊಂದು ಹೊಂಗೆ ಮರ ಸಹ ಐತೆ. ಹೊಂಗೆ ಮರದ ನೆರಳು ಚಂದ ಅಂತೆ. ಹೊಂಗೆ ಮರದ ನೆರಳಲ್ಲೇ ಟಾರ್ಪಲ್ ಹಾಸ್ಕೊಂಡು ಆ ನೆರಳಲ್ಲೆಲ್ಲ ಕೂತಿದ್ದಾರೆ. ಇಲ್ಲಿ ನೋಡ್ರಿ, ಈ ಮಂಟಪದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಅನ್ನ ಮಾಡ್ತಾ ಇದ್ದಾರೆ. ಈ ಸಲ ಗ್ಯಾಸ್ ಸ್ಟವಲ್ಲಿ ಮಾಡ್ತಾವ್ರೆ. ಮುಂಚೆ ಎಲ್ಲ ಸೌದೆ ಒಲೆನಲ್ಲಿ ಮಾಡ್ತಾಯಿದ್ರು. ಅಲ್ಲೇ ಸುತ್ತಮುತ್ತ ಒಣಗಿರೋ ಸೌದೆ ಎಲ್ಲ ಸಿಗೋದು. ಆ ಸೌದೆ ತಂದು ಒಲೆ ಇಟ್ಟು ಆ ಒಲೆನಲ್ಲೇ ಮಾಡ್ತಾಯಿದ್ರು. ಈಗ ಇತ್ತೀಚೆಗೆ ಮಳೆ ಎಲ್ಲ ಬಂದುಬಿಟ್ಟು ಜಾಸ್ತಿ ಸೌದೆ ಎಲ್ಲ ನೆಂದಿರುತ್ತೆ ಅಂತ ಗ್ಯಾಸ್ ಸಿಲಿಂಡ್ರ್ ಯಾಕೋ ಬಂದುಬಿಟ್ಟಿದ್ರು. ಗ್ಯಾಸ್ ಸ್ಟವ್ ಸಿಲಿಂಡ್ರ್ ತಂದು ಅಡುಗೆ ಮಾಡ್ತಾ ಇದ್ದಾರೆ. ಅನ್ನ ರೆಡಿ ಆಗೈತೆ, ಅನ್ನ ಬಸಿಬೇಕೀಗ. ಅನ್ನ ಬಸಿತಾವ್ರು ನೋಡ್ರಿ. ನಮ್ಮ ಕಡೆ ಎಲ್ಲ ಗೋಣಿ ತಾಟ್ ಅಂತಾರೆ ಅಥವಾ ಗೋಣಿ ಚೀಲ ಅಂತಾರೆ. ಈ ಥರ ಗೋಣಿ ಚೀಲ ಇಟ್ಟೆ ಅನ್ನ ಬಸಿಯೋದು. ಯಾರು ಗೊತ್ತಾ ಮಗಳ ಇವರು? ಗೊತ್ತಿಲ್ವಂತೆ, ನೀನು ಯಾರು? ವಾರಕ್ಕೊಂದ್ಸರಿ ಬರ್ತೀವಿ, ಗೊತ್ತಾಗುತ್ತೆ. ರಂಗಜ್ಜಿ ಮಗಳದು, ಮಗಳು ಅಂದ್ರೆ ರಂಗಜ್ಜಿ ಮೊಮ್ಮಗ. ಇವಳು ಹುಟ್ಟಿದಾಗ ಹೋಗಿರ್ಲಿಲ್ಲ ಅಲ್ಲ, ಇವಳು ಚೆಕಪ್ಗೆ ಹೋಗ್ಬೇಕಾದ್ರೆ ಹೋಗ್ತಿದ್ವಿ ಅವ್ರ ಮನೆಗೆ. ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋಗಿದ್ನೋ ಅವ್ರ ಮನೆಗೆ ಹೋಗ್ತಿದ್ದಿದ್ದು ಅವಾಗ. ಮದ್ವೆಗೆ ಒಂದ್ಸಲ ಮದುವೆಗೆ ಮದುವೆಗೆಲ್ಲ ಒಂದ್ಸಲ ಅಡುಗೆ ಎಲ್ಲ ಮಾಡಿಟ್ಟು ಈಗ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸೋದಕ್ಕೂ ಮುಂಚೆ ಇಲ್ಲಿ ಕಲ್ಯಾಣಿಲಿ ಹೋಗಿ ಏನು ಮಾಡ್ಬೇಕಣ್ಣ? ಸ್ನಾನ ಮಾಡ್ಬೇಕ ನಾವೆಲ್ಲ? ನಾವು ಸ್ನಾನ ಮಾಡ್ಕೊಂಡು ಸುಮ್ಮನೆ ನೀರು ಹಾಕಿಸ್ಕೋತೀವಿ ತಲೆ ಮೇಲೆ. ಅಲ್ಲಿಗೆ ಹೋಗ್ತಾ ಇದ್ವಿ, ಕರ್ಕೊಂಡು ಹೋಗ್ತಿರೋದು. ಮುಂದೆ ಇಲ್ಲಿ ನಮ್ಮ ಮಂಜಣ್ಣ. ಕೆರೆ ಇದ್ದಂಗೆ ಐತಿದು, ಕಲ್ಯಾಣಿ ಥರ ಅಲ್ಲ. ಅಯ್ಯೋ, ಇಲ್ಲಿ ಯಾರಾದ್ರೂ ಹೋದ್ರೆ ಜಾರ್ ಬಿದ್ದೋಗ್ತಾರೆ. ಅಣ್ಣ ಅಲ್ಲಿ ಹೋಗ್ಬೇಡಣ, ಒಳಕ್ಕೆ ಹೋಗ್ಬೇಡಣ. ಕಲ್ಯಾಣಿ ಅದೇ ಹುಲ್ ಬೆಳೆದಿರೋದೇ ಕಲ್ಯಾಣಿ ಎಲ್ಲ ಮುಚ್ಕೊಬಿಟ್ಟೈತಿ. ಅಲ್ಲಿ ಮಧ್ಯದಲ್ಲ ಅಲ್ವಾ? ಆಗ್ಲೇ ಜಾಸ್ತಿ ದಿನ ಆಗೋಯ್ತು. ಸುಮ್ಮನೆ ನೀರು ಹಾಕಡ್ರಿ, ಒಳ್ಳೇದು. ಮಳೆ ಚೆನ್ನಾಗಿ ಬಂದಿರೋದಕ್ಕೆ ಎಲ್ಲ ನೀರು ನಿಂತ್ಕೊಬಿಟ್ಟೈತೆ. ಅಲ್ಲಿ ಕಲ್ಯಾಣಿ ಇತ್ತು, ಅಲ್ಲಿ ಹುಲ್ ಬೆಳ್ಕೊಂಡೋಯ್ತು ನೋಡ್ರಿ. ಮಧ್ಯದಲ್ಲಿ ಹುಲ್ ಕಾಣ್ತಾ ಐತಲ್ಲ, ಅಲ್ಲಿ ಕಲ್ಯಾಣಿ ಇತ್ತು. ಇಲ್ಲೆಲ್ಲ ಕಟ್ಟೆ ತರ ನೀರು ನಿಂತ್ಕೊಂಡು ಕಲ್ಯಾಣಿನ ಮುಚ್ಕೊಂಡೋಗ್ಬಿಡೈತೆ ನೀರಲ್ಲೇನೆ. ಇವೆಲ್ಲ ಸುಮ್ಮನೆ ತಲೆ ಮೇಲೆ ಒಂದಿಷ್ಟು ನೀರು ಹಾಕೋ ಶಾಸ್ತ್ರ ಮಾಡ್ಕೊಂಡು ಪೂಜೆಗೆ ಹೊರಟ್ವಿ. ಕೈ ಮುಕ್ಕೋಬೇಕು, ಎರಡು ಕೈಯಲ್ಲಿ ಮುಕ್ಕೋಬೇಕು. ನಮ್ಮ ಮಂಜಣ್ಣಂಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಅದರಲ್ಲೂ ಆಂಜನೇಯ ಅಂದ್ರಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಭಕ್ತಿ. ಯಾಕೆ ಅಂದರೆ ಇವ್ರ ಮನೆ ದೇವ್ರು ಸಹ ಆಂಜನೇಯನೇ. ಅನ್ನ ಸಾಂಬಾರು, ಪಾಯಸ, ಹುಳಿ, ಹೆಸರು ಬೇಳೆ ಎಲ್ಲ ಇಕ್ಕಿದ್ದಾರೆ. ನಾವು ಬಂದಾಗ ಅಷ್ಟೊಂದು ಜನ ಇರಲಿಲ್ಲ ದೇವಸ್ಥಾನದ ಹತ್ರ.
ಬರೀ ನಮ್ಮ ಮಂಜಣ್ಣವರು ಇವರಷ್ಟೇ ಇದ್ದರು. ಈಗ ಪೂಜೆ ಟೈಮ್ ಹತ್ರ ಬರ್ತಿದ್ದಂಗೆ ಎಲ್ಲ ತುಂಬ ಜನ ಸುತ್ತಮುತ್ತ ಅವರೆಲ್ಲ ಬರ್ತಾ ಇದ್ದಾರೆ. ತುಂಬ ಜನ ಬಂದಿದ್ದಾರೆ ನೋಡ್ರಿ. ಇಲ್ಲಿ ಹಾಯ್ ಮಾಡಿದ್ರಲ್ಲ, ಇವರು ನಮಗೆ ಚಿಕ್ಕಪ್ಪ ಅಂಕಲ್ ಆಗಬೇಕು, ಮಂಜಣ್ಣವ್ರಿಗೆ ಭಾವ ಆಗಬೇಕು. ತುಮಕೂರಿಂದ ಅವ್ರ ಫ್ಯಾಮಿಲಿ ಎಲ್ಲ ಕಾರಲ್ಲಿ ಬಂದಿದ್ದಾರೆ. ಮಹಾದೇವ್. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಡೋದಕ್ಕೆ ನಾನು ಪೇಪರ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ನನ್ನಿಂದೆ ನಮ್ಮ ಅಂಕಲ್ ಮಗ ಪ್ರಸಾದ ಕೊಡ್ತಾ ಇದ್ದಾನೆ. ಮಾರ್ಟಿನ್ ಮೂವಿದು. ಇಲ್ಲಿ ನೋಡ್ರಿ, ಆಲದ ಮರ ಎಷ್ಟು ದೊಡ್ಡದಾಗೈತೆ. ಇಲ್ಲೆಲ್ಲ ಕೂತ್ಕೊಳೋದಕ್ಕೆ ಬಂಡೆ ಸಹ ಹಾಕಿದ್ದಾರೆ, ಜಗ್ತಿ ಥರ ಐತೆ. ಇಲ್ಲೂ ಸ್ವಲ್ಪ ಎಲ್ಲ ದೊಡ್ಡವರೆಲ್ಲ ಕೂತವ್ರೆ. ಇವ್ರಿಗೂ ಎಲ್ಲ ಪ್ರಸಾದ ಕೊಡೋಣ ಅಂತ ಬಂದ್ವಿ. ಇವ್ರಿಗೆಲ್ಲ ಪ್ರಸಾದ ಕೊಟ್ಟಾಯಿತು. ನೋಡ್ರಿ, ಈಗ ನಿಮಗೆ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ. ಇದು ಬೈಲಾಂಜನೇಯ ಅಂತ. ಈ ದೇವಸ್ಥಾನ ಬಂದುಬಿಟ್ಟು ಬೆಲ್ಮಡ್ಗ ಊರಿಂದ ಬೆಲ್ಮಡ್ಗ ಗೇಟ್ಗೆ ಹೋಗೋ ದಾರಿನಲ್ಲಿ ಮಧ್ಯೆ ಸಿಗುತ್ತೆ, ಒಂದು ಅಡ್ಡ ದಾರಿ ಸಿಗುತ್ತೆ. ಆ ರಸ್ತೆನಲ್ಲೇ ಹೋದರೆ ಅದು ಕಮ್ಮದಳ್ಳಿ ಕಡೆ ಏನೋ ಹೋಗೋ ರಸ್ತೆ. ಆ ರಸ್ತೆನಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಈ ದೇವಸ್ಥಾನ ಸಿಗುತ್ತೆ. ಆಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಒಂದು ಮಗು ಇತ್ತು, ಯಾರೋ ಮಗು ಎತ್ಕೊಬಂದಿದ್ರು. ಚಿಕ್ಕ ಮಗು, ತುಂಬ ಎಳೆಯ ಮಗು, ತುಂಬ ಕ್ಯೂಟಾಗಿ ಮುದ್ದಾಗಿತ್ತು. ನಮ್ಮ ಶ್ರೀಮತಿ ಅವರು ಎತ್ಕೊಂಡು ಅದನ್ನು ಮಾತಾಡಿಸಿ ಆಟ ಆಡಿಸ್ತಾಯಿದ್ರು. ಮುಂಚೆ ಆಗಿದ್ರೆ ನಮ್ಮ ಜಾಣೆ ಮಗಳು ನಿಜ ಎತ್ಕೊಳೋದಕ್ಕೆ ಬಿಡ್ತಿಲ್ಲ. ಅವಳು ಚಿಕ್ಕ ಮಗು ಇದ್ದಾಗ ಬೇರೆ ಯಾರನ್ನಾದರೂ ಬೇರೆ ಮಗುನ ಎತ್ಕೊಂಡ್ರೆ ನಮ್ಮ ಶ್ರೀಮತಿಯವರು ಹತ್ಬಿಡೋಳು, ಸಹಿಸ್ತಾ ಇರಲಿಲ್ಲ. ಈಗ ಸ್ವಲ್ಪ ದೊಡ್ಡವಳಾಗಿ ಬೆಳೀತಾ ಅವಳಿಗೂ ಬುದ್ಧಿ ಬೆಳೆದಿದೆಯಲ್ಲ, ಹಾಗಾಗಿ ಅವಳು ಪಾಪು ಜೊತೆ ಆಟ ಆಡ್ತಾ ಇದ್ದಾಳೆ. ತುಂಬ ಮುದ್ದಾಗಿ ಚೆನ್ನಾಗಿತ್ತು ಪಾಪು. ಮಕ್ಕಳ ಜೊತೆ ಸಮಯ ಕಳೆಯೋದೇ ಒಂಥರ ಖುಷಿ. ಕೆಲವು ಮಕ್ಕಳು ಯಾರ ಹತ್ರನೂ ಹೋಗೋದಿಲ್ಲ ಅಪ್ಪ ಅಮ್ಮನ ಬಿಟ್ಟರೆ. ಆದರೆ ಈ ಮಗು ಮಾತ್ರ ನಮ್ಮ ಶ್ರೀಮತಿಯವರು ಕರಿತಿದ್ದಂಗೆ ಬಂದ್ಬಿಡ್ದು. ನಮ್ಮ ಶ್ರೀಮತಿಯವರು ಅದಕ್ಕೆ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ಈಗ ಊಟಕ್ಕೆ ಕೂತಿದ್ದಾರೆ ನೋಡಿ. ಇದು ಮೊದಲನೇ ಪಂಕ್ತಿ. ಇದು ಬರೀ ನೆಲದಲ್ಲೇ ಕೂತಿದ್ರೆ, ಮುಂಚೆನೂ ಇದೇ ಥರ ನೆಲದಲ್ಲೇ ಕೂತ್ಕೋತಿದ್ವು. ಈಗೆಲ್ಲಾದ್ರೂ ಫಂಕ್ಷನ್ ಆದರೆ ಅದಕ್ಕೆ ಟೇಬಲು ಶಾಮಿಯಾನ ಅಂತ ಇರುತ್ತೆ. ಆದರೆ ದೇವಸ್ಥಾನಗಳ ಮುಂದೆ ಮಾತ್ರ ಅನ್ನ ಸಂತರ್ಪಣೆ, ಅರ್ಸೇವೆ ಈ ಥರ ಇದ್ದಾಗ ಮಾತ್ರ ಈ ಥರ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು. ಇಲ್ಲಿ ಚೆನ್ನಾಗಿರುತ್ತೆ ಈ ಥರ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು. ಆಮೇಲೆ ಇನ್ನೊಂದು ವಿಷಯ ಹೇಳೋದೇ ಮರ್ತೋದೆ, ಮಾಡಿರುವಂಥ ಪ್ರತಿಯೊಂದು ಐಟಮ್ನೂ ಎಲ್ಲ ಎಲೆ ಮೇಲೆ ಬಡಿಸಿ ಪೂಜಾರಪ್ಪನವರು ಗೋವಿಂದನ ಕೂಗ್ತಾರೆ. ಅಲ್ಲಿವರೆಗೂ ಯಾರೂ ಏನೂ ತಿನ್ನೋಂಗಿಲ್ಲ. ಪೂಜಾರಪ್ಪನವ್ರು ಬಂದು ಗೋವಿಂದನ ಕೂಗಿ ಅವರು ಊಟ ಮೊದಲನೇ ತುತ್ತು ತಿಂದ ಮೇಲೇ ಎಲ್ಲರೂ ಊಟ ಮಾಡಬೇಕು. ಆಂಜನೇಯ ವರದ ಗೋವಿಂದ ಗೋವಿಂದ, ಭುವನೇಶ್ವರ ಪಾದಾರವಿಂದ ಗೋವಿಂದ, ಸಾಯಿ ಪಾದಾರ ಗೋವಿಂದ, ಪಾರ್ವತಿ ಪದ್ಯಾರ ರಮಾದೇ. ನೋಡ್ರಿ, ಎರಡನೇ ಪಂಕ್ತಿಗೆ ನಾವು ಊಟಕ್ಕೆ ಕೂತ್ಬಿಟ್ವಿ. ಅಪ್ಪ ಮಗಳಿಬ್ಬರು ಒಂದೇ ಎಲೆಯಲ್ಲಿ ಊಟ ಮಾಡ್ತಾಯಿದ್ವಿ. ಮನೇಲಿ ಆಗಿದ್ದರೆ ಮೂವರು ಒಟ್ಟಿಗೆ ಮಾಡ್ತಿದ್ವಿ. ನಮ್ಮ ಜಾಣೆ ಮಗಳು ಸ್ಕೂಲ್ಗೆ ಹೋಗಿದ್ರೆ ನಾನು ನಮ್ಮ ಶ್ರೀಮತಿಯವರು ಒಟ್ಟಿಗೆ ಊಟ ಮಾಡ್ತಿದ್ವಿ. ಆದರೆ ಫಂಕ್ಷನ್ನು ಅಂದಮೇಲೆ ಇಲ್ಲೆಲ್ಲ ಆ ಥರ ಆಗೋದಿಲ್ವಲ್ಲ, ಅದಕ್ಕೆ ಅಪ್ಪ ಮಗಳಿಬ್ಬರು ಒಂದೇ ಎಲೆಯಲ್ಲಿ ಊಟಕ್ಕೆ ಕೂತಿದ್ದೀವಿ. ಈ ದೇವಸ್ಥಾನಗಳ ಹತ್ರ ಏನೇ ಅಡುಗೆ ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಈ ದೇವಸ್ಥಾನಗಳ ಹತ್ರ ಮಾಡೋ ಸಾಂಬಾರಂತೂ ನಂಗೆ ತುಂಬ ಇಷ್ಟ. ಇದು ಮಸ್ಕಾಯಿ ಸಾಂಬಾರು ನಮ್ಮ ಕಡೆ ಫೇಮಸ್ಸು. ಈ ಸಾಂಬಾರು ಸಹ ನಂಗೆ ತುಂಬ ಇಷ್ಟ ಆಯಿತು. ನಮ್ಮದೆಲ್ಲ ಊಟ ಆದಮೇಲೆ ಅಲ್ಲಿ ಅಕ್ಕಪಕ್ಕದವರು ಮತ್ತು ಅಲ್ಲಿ ಹೊಲದಲ್ಲೆಲ್ಲ ಸುತ್ತಮುತ್ತ ಹೊಲಗಳಲ್ಲಿ ಕೆಲಸ ಮಾಡೋ ಅಂಥವ್ರು ಎಲ್ಲ ಬರ್ತಾನೆ ಇದ್ರು ಊಟಕ್ಕೆ ದೇವಸ್ಥಾನದ ಹತ್ರ. ಅದಕ್ಕೆ ನಾವು ಊಟಕ್ಕೆ ಬಡಿಸೋಣ ಅಂತ ಹೋದ್ವಿ. ಇನ್ನೊಂದು ಹೇಳ್ಬೇಕು ನಿಮ್ಮ ಹತ್ರ, ಮಂಜಣ್ಣ ಅಂತೀನಲ್ಲ, ಈ ಮಂಜಣ್ಣ ಅಂದರೆ ನಮಗೆ ರಿಲೇಷನ್ನು, ನಮ್ಮ ತಾಯಿ ಕಡೆಯಿಂದ ಅವ್ರು ನಮಗೆ ಸಂಬಂಧಿಕರು. ಇವರು ಪ್ರತಿ ವರ್ಷ ಕಾರ್ತಿಕ ಮಾಸದ ಒಂದು ಶನಿವಾರ ಇಲ್ಲಿ ಈ ರೀತಿ ಪೂಜೆ ಮಾಡಿಸಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಇವರೇನೋ ಹರಕೆ ಮಾಡ್ಕೊಂಡಿದ್ರಂತೆ. ಪ್ರತಿ ವರ್ಷವೂ ನಾವು ಬರ್ತಾ ಇರ್ತೀವಿ ಇಲ್ಲಿಗೆ. ನೋಡ್ರಿ, ನಮ್ಮ ಶ್ರೀಮತಿಯವರು ಇಲ್ಲಮ್ಮ ಏನದು ಕೈಯಲ್ಲಿ ಒಂದು ವಾಟರ್ ಬಾಟ್ಲ್ ಇಟ್ಕೊಂಡು ಯಾವ ಘನ ಕಾರ್ಯ ಮಾಡೋಕೆ ಹೊರಟವ್ರೆ ಅಂತ ಇವಾಗ ತೋರಿಸ್ತೀನಿ. ಎಲ್ಲ ಬಾಟ್ಲು ತುಂಬ್ಕೋತಾವ್ರೆ ಸಾಂಬಾರು, ಹಂಗೆ ಅದರೊಳಗೆ ಇಟ್ಕೊಂಡು ಹೋಗಿ.
ರಾತ್ರಿಗೆ ಇನ್ಯಾರು ಅಡುಗೆ ಮಾಡೋದು, ಇದೇ ಸಾರು ತಗೊಂಡೋಗ್ಬಿಟ್ರೆ ಸಾಕು. ಇದಕ್ಕೊಂಚೂರು ಅನ್ನ ಮುದ್ದೆ ಮಾಡಿಬಿಟ್ರೆ ರಾತ್ರಿ ಅಡುಗೆ ಊಟ ಆಗೋಗ್ತೈತೆ ಅಂತ. ಮಸ್ಕಾಯಿ ಸಾಂಬಾರು ಅಂತ, ಇದು ಮಸ್ಕಾಯಿ ಅಂತ ನಮ್ಮ ಕಡೆ ತುಂಬ ಫೇಮಸ್ ಸರ್ ಅಲ್ಲ ನಮ್ಮ ಫೇಮಸ್ಸು. ಜಾಸ್ತಿ ಫಂಕ್ಷನ್ನು ದೇವಸ್ಥಾನದ ಪ್ರಸಾದ, ದೇವಸ್ಥಾನಕ್ಕೆ ಸೇವೆಗೆ ಅಂದೆಲ್ಲ ಜಾಸ್ತಿ ಇದನ್ನೇ ಮಾಡೋದು ಮಸ್ಕಾಯಿ ಸಾಂಬಾರ್ನ. ನೋಡಿ, ದೇವಸ್ಥಾನದ ಪಕ್ಕದಲ್ಲೇ ಒಂದು ನೀರಿನ ಟ್ಯಾಂಕ್ ಐತೆ, ನೀರಿನ ವ್ಯವಸ್ಥೆನೂ ಐತೆ ಇಲ್ಲಿ. ಅಡುಗೆ ಎಲ್ಲ ಮಾಡಿದ್ರಲ್ಲ, ಊಟ ಎಲ್ಲ ಆದಮೇಲೆ ಕೊನೆಯಲ್ಲಿ ಇಲ್ಲೇ ಅಡುಗೆ ಮಾಡಿರೋವಂಥ ಪಾತ್ರೆಗಳನ್ನೆಲ್ಲ ಬೆಳಿಕತ್ತವ್ರೆ, ಅಂದರೆ ತೊಳ್ಕೋತಾವ್ರೆ. ಇಲ್ಲಿ ಅಜ್ಜಿದಿರೆಲ್ಲ ಎಲೆ ಅಡಿಕೆ ಹಾಕೊಳ್ಳೋದು ಕೂತಿದ್ದಾರೆ. ನಾನು ನಮ್ಮ ಶ್ರೀಮತಿಯವರು ಅಡಿಕೆಲೆ ಹಾಕೊಳ್ಳೋಣ ಅಂತ ಬಂದ್ವಿ. ನಾವು ಯಾವಾಗಲೂ ಅಡಿಕೆಲೆ ಹಾಕ್ಕೊಳೋದಿಲ್ಲ. ಮುಂಚೆ ನಾನು ತುಂಬ ಅಡಿಕೆಲೆ ಹಾಕ್ತಿದ್ದೆ. ಈಗ ಯಾವಾಗಲೂ ಹಬ್ಬಗಳಲ್ಲಿ ಈ ಥರ ಫಂಕ್ಷನಲ್ಲಿ ಮಾತ್ರ ಅಡಿಕೆಲೆ ಹಾಕ್ಕೊಳೋದು. ನಮ್ಮ ಶ್ರೀಮತಿಯವ್ರಿಗಂತೂ ಅಡಿಕೆಲೆ ಹಾಕ್ಕೊಳೋದೇ ಬರೋದಿಲ್ಲ. ಯಾವಾಗ ಅವ್ರಿಗೆ ಅಡಿಕೆಲೆ ಹಾಕ್ಕೋಬೇಕು ಅಂದರು ನಾನೇ ಅದಕ್ಕೆ ಎಲೆಗೆ ಸುಣ್ಣ ಅಡಿಕೆ ಎಲ್ಲ ಇಟ್ಟು ಎಷ್ಟು ಎಲ್ಲ ಕೊಡಬೇಕು. ಇವತ್ತು ಸಹ ಅವ್ರಿಗೆ ಸುಣ್ಣ ಅಡಿಕೆ ಎಲೆ ಎಲ್ಲ ರೆಡಿ ಮಾಡಿಟ್ಟು ಕೊಟ್ಟೆ. ಸಾರಿ ಕೊಟ್ಟೆ ಅಲ್ಲ, ತಿನ್ನಿಸ್ದೆ. ಪ್ರತಿ ಸಲನೂ ಹಾಗೇ ಮಾಡೋದು. ಅಡಿಕೆಲೆ ಎಲ್ಲ ಹಾಕಿ ಅವ್ರಿಗೆ ನಾನೇ ಕಣ್ಣು ಮುಕ್ಕೋಬೇಕಂತಲ್ಲ, ಅಡಿಕೆಲೆನ ಕಣ್ಣು ಮುಗಿಸಿ ತಿನ್ನಿಸ್ತೀನಿ. ಈ ಅಡಿಕೆಲೆ ಹಾಕೋಣೋದ್ರಲ್ಲೂ ಇನ್ನೊಂದು ಪ್ರೀತಿ ವಿಷಯ ಅಡಗಿದೆ ಅಂತ ಗೊತ್ತಿರಲಿಲ್ಲ. ಗಂಡನ ಬಾಯಲ್ಲಿ ವಿಳೆದೆಲೆ ಕೆಂಪಗೆ ಜಾಸ್ತಿ ಆದರೆ ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಅಂತ, ಹೆಂಡತಿ ಬಾಯಲ್ಲಿ ತಾಂಬೂಲ ಜಾಸ್ತಿ ಕೆಂಪಗಾದರೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೆಂಡ್ತಿಗೆ. ಈಗ ನಮ್ಮಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಪ್ರೀತಿ ಅಂತ ನೀವೇ ಹೇಳ್ರಿ. ನಮ್ಮ ಶ್ರೀಮತಿಯವ್ರು ಹೇಳ್ತಿದ್ರು ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಂತೆ. ಅದಕ್ಕೆ ನಮ್ಮ ಜಾಣೆ ಮಗಳು ಹೇಳ್ತಾ ಇದ್ಲು ಅವ್ರ ಅಮ್ಮನ ಹತ್ರ, ಹೌದು ಕರೆಕ್ಟ್, ಅಪ್ಪಂಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಂತ. ಹೌದು, ಅದು ನಿಜಾನೇ. ನಮ್ಮ ಶ್ರೀಮತಿಯವ್ರಿಗಿಂತ ನಮ್ಮ ಜಾಣೆ ಮಗಳ ಮೇಲೆ ನಂಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಯಾಕೆ ಅಂದರೆ ನಮ್ಮಮ್ಮನೇ ನಮ್ಮ ಮಗಳಾಗಿ ಹುಟ್ಟಿ ಬಂದಿರೋದು, ಹಾಗಾಗಿ ಪ್ರೀತಿ ಜಾಸ್ತಿ ಸ್ವಲ್ಪ. ಅಡಿಕೆಲೆ ಹಾಕ್ಕೊಂಡು ಬಂದಮೇಲೆ ಇಲ್ಲಿ ನಮ್ಮ ಅಂಕಲ್ ಅವ್ರು ಕೂತಿದ್ರು, ಅವ್ರನ್ನ ಮಾತಾಡ್ಸೋಣ ಅಂತ ಬಂದ್ವಿ. ಅದೇ ತುಮಕೂರಿಂದ ಬಂದಿದ್ದಾರೆ ಫ್ಯಾಮಿಲಿ ಅಂತ ಹೇಳಿದ್ನಲ್ಲ, ಇವ್ರನ್ನೆಲ್ಲ ಮಾತಾಡಿಸಿ ಆಮೇಲೆ ಅಲ್ಲಿ ಅಜ್ಜಿದಿರೆಲ್ಲ ಕೂತಿದ್ರಲ್ಲ ಅವ್ರನ್ನೆಲ್ಲ ಮಾತಾಡಿಸಿ ನಮ್ಮ ಶ್ರೀಮತಿಯವ್ರ ಕೊನೆಯಲ್ಲಿ ಪಾಯಸ, ನಾನು ಇನ್ನೂ ಸ್ವಲ್ಪ ಪಾಯಸ ಕುಡಿಬೇಕು ಅಂತ ಹೇಳಿದ್ರು. ಪಾಯಸ ಕುಡಿದ್ಬಿಟ್ಟು ಆಮೇಲೆ ಅಲ್ಲಿಂದ ವಾಪಸ್ ಹೊರಡೋ ಟೈಮ್ ಆಯಿತು. ಸಂಜೆ ಬೇರೆ ಆಗ್ತಾ ಬಂತು. ನನಗೂ ಹಸು ಕರು ಮೇವು ಅಂತ ಎಲ್ಲ ಸ್ವಲ್ಪ ಕೆಲಸಗಳಿದ್ವು, ಹಾಗಾಗಿ ಅಲ್ಲಿಂದ ಹೊರಟ್ವಿ. ಈ ಹೊರಡೋದಕ್ಕೂ ಮುಂಚೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಬೈಲಾಂಜನೇಯ ಸ್ವಾಮಿಯ ಆಶೀರ್ವಾದ ಇರಲಿ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.